ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಜೊತೆ ಮಾತುಕತೆ ಮಾಡುವಂತಹ ಜವಾಬ್ದಾರಿ ಏನಿದೆ ಅದು ಆರ್ ಅಶೋಕ್ ಹೆಗಲಿಗೆ ಬಿದ್ದಿದೆ. ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಆರ್ ಅಶೋಕ್ ಚರ್ಚೆಯನ್ನು ನಡೆಸಲಿದ್ದಾರೆ. ಬಿಡದಿ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಇವತ್ತು ಚರ್ಚೆ ಮಾಡ್ತಾರೆ. ವಿಧಾನಮಂಡಲ ಅಧಿವೇಶನ ಜೊತೆಗೆ ಟೌನ್ಶಿಪ್ ಹೋರಾಟ, ಪಾದಯಾತ್ರೆ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇಷ್ಟು ದಿನ ಪ್ರತ್ಯೇಕವಾಗಿ ಹೋರಾಟಗಳನ್ನು ನಡೆಸಿದ್ದಾಯಿತು. ಆದರೆ ದೋಸ್ತಿ ನಾಯಕರಿಂದ ಜಂಟಿ ಹೋರಾಟ ಯಾವಾಗ ಅನ್ನುವಂಥ ಪ್ರಶ್ನೆಗಳಿದ್ವು. ಆ ಜಂಟಿ ಹೋರಾಟದ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ನಡೆಸುತ್ತಾರೆ. ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಸಮನ್ವಯತೆಗೆ ಒಂದು ರೀತಿಯ ಮಾತುಕತೆ ಇದು. ಸಮನ್ವಯತೆ ಇಲ್ಲ ಅನ್ನುವಂತಹ ಮಾತುಗಳು ಅನೇಕ ಬಾರಿ ಕೇಳಿ ಬಂದಿದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಬ್ಬರು ನಾಯಕರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಜೊತೆ ಮಾತುಕತೆ ಮಾಡುವಂತಹ ಜವಾಬ್ದಾರಿ ಏನಿದೆ ಅದು ಆರ್ ಅಶೋಕ್ ಹೆಗಲಿಗೆ ಬಿದ್ದಿದೆ. ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಆರ್ ಅಶೋಕ್ ಚರ್ಚೆಯನ್ನು ನಡೆಸಲಿದ್ದಾರೆ. ಬಿಡದಿ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಇವತ್ತು ಚರ್ಚೆ ಮಾಡ್ತಾರೆ. ವಿಧಾನಮಂಡಲ ಅಧಿವೇಶನ ಜೊತೆಗೆ ಟೌನ್ಶಿಪ್ ಹೋರಾಟ, ಪಾದಯಾತ್ರೆ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇಷ್ಟು ದಿನ ಪ್ರತ್ಯೇಕವಾಗಿ ಹೋರಾಟಗಳನ್ನು ನಡೆಸಿದ್ದಾಯಿತು. ಆದರೆ ದೋಸ್ತಿ ನಾಯಕರಿಂದ ಜಂಟಿ ಹೋರಾಟ ಯಾವಾಗ ಅನ್ನುವಂಥ ಪ್ರಶ್ನೆಗಳಿದ್ವು. ಆ ಜಂಟಿ ಹೋರಾಟದ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ನಡೆಸುತ್ತಾರೆ. ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಸಮನ್ವಯತೆಗೆ ಒಂದು ರೀತಿಯ ಮಾತುಕತೆ ಇದು. ಸಮನ್ವಯತೆ ಇಲ್ಲ ಅನ್ನುವಂತಹ ಮಾತುಗಳು ಅನೇಕ ಬಾರಿ ಕೇಳಿ ಬಂದಿದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಬ್ಬರು ನಾಯಕರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ.